ಎಲ್ಲರಿಗೂ ಹಾಯ್ ಗೈಸ್, ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ನಮ್ಮ ಮನೆಯಿಂದ. ಸೊ ಇವತ್ತು ತುಂಬ ಕೆಲಸಗಳಿದ್ದಾವೆ, ಒಂದೊಂದಾಗೆ ಮಾಡಬೇಕು. ಸ್ವಲ್ಪ ತಿಂಡಿ ಮಾಡೋಣ ಗೈಸ್. ಈಗ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಎಡಿಟ್ ಮಾಡೋದಿತ್ತು, ಮಾಡ್ತಾ ಇದ್ದೀನಿ ಗೈಸ್. ವೇದ ಮೂವಿ ಬಂದಿದೆ, ನಾನು ನಮ್ಮ ಅಕ್ಕ ನೋಡ್ತಾ ಇದ್ದೀವಿ ಗೈಸ್. ತಿಂಡಿ ಪಲಾವ್, ಬನ್ನಿ ತಿನ್ನೋಣ. ಪಲಾವ್ ಗೈಸ್. ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಲ್ಯಾಪ್ಟಾಪ್ದು ಚಾರ್ಜರ್ ಇಸ್ಕೊಂಬರೋದಿತ್ತು, ಸೊ ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಈಗ. ಸೊ ಗೈಸ್, ಈಗ ನಾನು ರೆಡಿಯಾಗಿ ಹೇಮಂತಣ್ಣ ಬರುತ್ತೆ, ಬಂದಮೇಲೆ ಹೇಮಂತಣ್ಣನ ಜೊತೆಗೆ ಹೇಮಂತಣ್ಣನೊಂದು ಆಡಿಯೋ ಶೂಟಿಂಗ್ ಇತ್ತು, ಸೊ ಸ್ಟುಡಿಯೋಗೆ ಹೋಗ್ಬೇಕು ಗೈಸ್. ಈಗ ಅಲ್ಲಿಂದ ಹೇಮಂತಣ್ಣ ನಾನು BS ಬಟ್ಟೆ ಅಂಗಡಿಗೆ ಬಂದೀವಿ ನಮ್ಮ ದಾವಣಗೆರೆಯಲ್ಲಿ. ಒಳಗೆ ಹೋಗ್ಬೇಕು, ಮೋಸ್ಟ್ಲಿ ಪ್ರಮೋಷನ್ ಇರ್ಬೋದು, ಅವಣ್ಣ ಹೇಳ್ತಿಲ್ಲ. ಬರ್ರಿ, ನಾವು BSc ಹೋಗಿದ್ದು ಪ್ರಮೋಷನಿಗಲ್ಲ, ಹೇಮಂತಣ್ಣರಿಗೆ BSc ಅವರು ಮದುವೆಗೆ ಇನ್ವಿಟೇಷನ್ ಕೊಟ್ಟಾರ ನೋಡಿ ಗೈಸ್, ಖುಷಿ ಆಗ್ತೈತಿ. BSc ಅವರು ಕೊಟ್ಟಿರೋದು ಇನ್ವಿಟೇಷನ್. ಬನ್ನಿ ಈಗ ಸ್ಟುಡಿಯೋಗೆ ಹೋಗೋಣ ಗೈಸ್. ಈಗ ಸ್ಟುಡಿಯೋ ರೀಚ್ ಆಗಿದ್ದೀವಿ. ಈಗ ನಮ್ಮ ಅಣ್ಣಂದು ಸಿಂಗಿಂಗ್ ಹೆಂಗಿರ್ತದೆ ಅಂತ ನೋಡೋಣ ಬನ್ನಿ. ನೋಡಿ ಗೈಸ್, ಸ್ಟುಡಿಯೋ ಡ್ರಮ್ಸ್ ಎಲ್ಲ ಆಡಕ್ಕೆ ರೆಡಿನಾ? ಸಿಂಗರ್ ಗೈಸ್, ಇವಾಗ ಒಂದು 20 ನಿಮಿಷ ಸಿಂಗರ್ ಹಾಕ್ತಾರೆ, ಆಮೇಲೆ ಮತ್ತೆ ಅವ್ರ ಪೊಸಿಷನಿಗೆ ಬರ್ತಾರೆ. ಡ್ರಮ್ ಸೆಟ್ ನೋಡ್ರಿ ಗೈಸ್, ಭಾಳ ಇಷ್ಟ ಆಯ್ತು. ಗೈಸ್ ಒಳಗಡೆ ನೋಡಿ ನಮ್ಮ ಅಣ್ಣ ರೆಡಿ ಆಗ್ತಿರೋದು. ಸೊ ಗೈಸ್, ರೆಕಾರ್ಡಿಂಗ್ ಮುಗೀತು, ಈಗ ಹೋಗ್ತಾ ಇದ್ದೀವಿ. ಈಗ ಮನೆಗೆ ಹೋಗೋದು ಜಿಮ್ಮಿಗೆ ಹೋಗೋದು ಅಂತ ಕನ್ಫ್ಯೂಸಲ್ಲಿದ್ದೀವಿ. ನೋಡೋಣ ಬನ್ನಿ, ಜಿಮ್ಮಿಗೆ ಹೋದ್ರೆ ಜಿಮ್ಮಿಗೆ, ಮನೆಗೆ ಹೋದ್ರೆ ಮನೆಗೆ. ಸೊ ರೆಕಾರ್ಡಿಂಗ್ ಸೂಪರಾಗಿ ಬಂದಿದೆ, ಬನ್ನಿ ಹೋಗೋಣ.